ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಗುರುವಾರ, ಲಕ್ಷ್ಮಿಯ ವಾರ. ತುಳಸಿ ಗಿಡದ ಹತ್ರ ಈ ಸಣ್ಣ ವಸ್ತುವನ್ನು ಇಟ್ಟರೆ ಸಾಕು, ಮನೆಗೆ ಯಥೇಚ್ಛವಾಗಿ ಧನಾಕರ್ಷಣೆ ಆಗುತ್ತೆ, ಧನದ ಲಾಭ ಆಗುತ್ತೆ, ಹಾಗೂ ಹಣದ ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಅದನ್ನು ಆರಾಮಾಗಿ ಓಡಿಸಬಹುದು. ಯಾಕಂದರೆ ಎಷ್ಟೋ ಸಮಸ್ಯೆಗಳಲ್ಲಿ ನಮಗೆ ಮುಖ್ಯವಾಗಿ ಅಂದರೆ ಹಣಕಾಸಿನ ಸಮಸ್ಯೆ. ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ನಾವು ಎಷ್ಟೇ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೂ ಪ್ರತಿಯೊಂದಕ್ಕೂ ಕೂಡ ಹಣದ ಅವಶ್ಯಕತೆ ಇರೋದರಿಂದ ಇದನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನ ನಾವು ನೋಡ್ತಾ ಇರ್ತೀವಿ. ಎಷ್ಟು ಈಸಿಯಾಗಿ ಸುಲಭವಾಗಿ ಒಬ್ಬರು ಒಂದು 3-4 ಕೆಲಸ, ಈ ಥರ ಬಿಸ್ನೆಸ್ ಎಲ್ಲವೂ ಮಾಡ್ತಾ ಇರ್ತಾರೆ. ನಾವು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ಕೆಲಸ ಸಿಗೋದಿಲ್ಲ. ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರು ಸರಿಯಾದಂಥ ಒಂದು ನಮಗೆ ಅದರ ಬಗ್ಗೆ ಜ್ಞಾನ ಇಲ್ಲ, ಇಲ್ಲಾಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಹಣ ಇಲ್ಲ, ಏನು ಮಾಡಬೇಕು ದಾರಿ ತೋಚ್ತಾ ಇಲ್ಲ ಅನ್ನುವಂಥವರು ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ, ನಾವು ತುಳಸಿ ಗಿಡದ ಹತ್ರ ಮಾಡಿಕೊಳ್ಳುವಂಥ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನು ಯಾವ ರೀತಿ ಬದಲಿಸುತ್ತೆ ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ ಅನ್ನೋದು ಇರುತ್ತೆ. ಯಾಕಂದರೆ ತುಳಸಿ ಗಿಡ ಅನ್ನುವಂಥದ್ದು ನಮಗೆ ಪ್ರಕೃತಿ ಮಾತೆಯಲ್ಲಿ ತುಂಬಾ ಶಕ್ತಿ ಇರುವಂಥ ಯಾವುದಾದ್ರೂ ಒಂದು ನಮ್ಮ ಮನೆಗಳ ಹತ್ತಿರನೇ ನಮಗೆ ಪ್ರತಿನಿತ್ಯ ನಮ್ಮನ್ನು ಕಾಪಾಡುವಂಥದ್ದು ಒಂದು ಗಿಡ ಇದೆ ಅಂತ ಹೇಳಿದ್ರೆ ತುಳಸಿ ಗಿಡ. ತುಳಸಿ ಗಿಡ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಲಕ್ಷ್ಮೀದೇವಿಯ ಸ್ವರೂಪ. ಅದಕ್ಕೋಸ್ಕರ ನಮ್ಮ ಮನೆ ಒಳಗಡೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಬರಬೇಕಂದ್ರೂ ಕೂಡ ತುಳಸಿ ಗಿಡ ಯಾರ ಮನೆ ಹತ್ರ ಇರುತ್ತೋ ಆ ಮನೆ ಒಳಗಡೆ ಬರೋದಿಲ್ಲ, ಭಯ ಪಡುತ್ತೆ ನಕಾರಾತ್ಮಕ ಶಕ್ತಿಗಳು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡವನ್ನು ಇಟ್ಕೊಳ್ಬೇಕು. ಈಗಿನ ಕಲುಷಿತ ಗಾಳಿಯಲ್ಲಿ ನಮಗೆ ಶುದ್ಧವಾದಂಥ ಗಾಳಿ ಬೇಕು, ನಾವು ಆರೋಗ್ಯವಂತರಾಗಿ ಇರಬೇಕು ಅಂತ ಹೇಳಿದ್ರೆ ಈ ಸಣ್ಣದಾಗಿ ನಾವು ಗಿಡವನ್ನು ಮನೆ ಹತ್ರ ನೆಟ್ಕೊಂಡಿದ್ರೆ ಶುದ್ಧವಾದಂಥ ಗಾಳಿ ಸಿಗುತ್ತೆ, ಆರೋಗ್ಯವಂತರಾಗಿರ್ತೀವಿ. ಸಕಾರಾತ್ಮಕವಾದಂಥ ವಾತಾವರಣ ಜಾಸ್ತಿ ಮನೆ ಒಳಗಡೆ ಬರ್ತಾ ಇದ್ದಾಗ ಆಲೋಚನೆಗಳು ಶುದ್ಧವಾಗಿರುತ್ತೆ. ಆಗ ನಮಗೆ ಉತ್ತಮವಾದಂಥ ಮನಸ್ಥಿತಿ ಅನ್ನೋದು ತಾನಾಗೆ ಬರೋದರಿಂದ ನಾವು ಏನು ಮಾಡಬೇಕು, ನಮ್ಮ ಜೀವನಕ್ಕೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಸ್ಪಷ್ಟತೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೆ ಪ್ರತಿನಿತ್ಯ ಕೂಡ ನಮ್ಮ ಮನಸ್ಸು ತಿಳಿಯಾಗಿ ಇರೋದರಿಂದ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ, ಎಷ್ಟು ರಿಸ್ಕ್ ತಗೊಂಡು ಮಾಡಿದ್ರೂ ಕೂಡ ನಮಗೆ ಆ ಒಂದು ಕೆಲಸದಿಂದ ಒತ್ತಡ ಅನ್ನುವಂಥದ್ದು ಬರೋದಿಲ್ಲ. ಮುಖ್ಯವಾಗಿ ಈ ಪರಿಹಾರವನ್ನು ಗುರುವಾರ ಸಂಜೆ ನೀವು 5 ಗಂಟೆಯಿಂದ 7ರ ಮಧ್ಯದಲ್ಲಿ ಮಾಡಿಕೊಳ್ಬೇಕು. ಅದಕ್ಕೆ ಮೇಲೆ 7 ಗಂಟೆಯ ಮೇಲೆ ರಾತ್ರಿ ಸಮಯದಲ್ಲಿ ತುಳಸಿ ಗಿಡವನ್ನು ನಾವು ಮುಟ್ಟಬಾರ್ದು. ನಮ್ಮ ಮನೆ ಒಳಗಡೆ ಹಣವನ್ನು ನಾವು ಯಾವ ರೀತಿ ಅದನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು, ಸಂಪಾದನೆ ಏನೋ ಮಾಡ್ತಾ ಇದ್ದೀವಿ, ಆದರೆ ಅದನ್ನು ಇನ್ನಷ್ಟು ಸಾಲ ಮಾಡ್ಕೊಳ್ತಾ ಇರುವಂಥ ಪರಿಸ್ಥಿತಿ ಬಂದಿದೆ. ಡಬಲ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕೂಡ ತುಂಬ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಗುವಂಥದ್ದು, ಶಕ್ತಿದಾಯಕವಾಗಿರುತ್ತೆ. ಯಾವ ಜಾಗದಲ್ಲಿ ಸುಗಂಧಭರಿತವಾಗಿ ವಸ್ತುಗಳು ಇರುತ್ತೆ ನೋಡಿ, ಆ ವಾತಾವರಣ ಕೂಡ ಆ ಥರ ಇರೋದರಿಂದ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಆ ಜಾಗದಲ್ಲಿ ನೆಲೆಸ್ತಾರೆ. ಅದಕ್ಕೆ ನಾವು ಈ ಪರಿಹಾರವನ್ನು ಶುಕ್ರವಾರ ಮಾಡಿಕೊಳ್ಬೇಕು. ಸ್ನೇಹಿತರೆ, ನಿಮಗೆ ಏನಾದರೂ ಒಂದು ಹಳದಿ ಬಟ್ಟೆ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ವೈಟ್ ಬಟ್ಟೆನೇ ಇರುತ್ತಲ್ವ, ಅದನ್ನು ನೀವು ಅರಿಶಿಣದ ನೀರಲ್ಲಿ ಅದ್ಬಿಟ್ಟು ತಗೊಳ್ಳೋದ್ರಿಂದ ಗುರುವಾರ ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಇದನ್ನು ಮಾಡಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸ್ನಾನದ ನೀರಿಗೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ಆರೋಗ್ಯವಂತರಾಗಿ ಇರ್ತೀವಿ. ಹಾಗೂ ಅದು ನಮ್ಮ ಸ್ಕಿನ್ನನ್ನು ಅಂದರೆ ಚರ್ಮವನ್ನು ಯಾವಾಗಲೂ ಅಷ್ಟೇ ಕಾಂತಿಯುತವಾಗಿ ಇಡೋದ್ರ ಜೊತೆ ಗುರುಬಲ ಜಾಸ್ತಿ ಆಗುತ್ತೆ. ಸಾಲಗಳ ಸಮಸ್ಯೆ ಅನ್ನೋದು ಸ್ವಲ್ಪನೇ ತೀರ್ತಾ ಬರುತ್ತೆ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏಲಕ್ಕಿ ಬೇಕಾಗುತ್ತೆ ನಮಗೆ.
ಹಾಗೂ ಅರಿಶಿಣ ಕುಂಕುಮ ಅನ್ನುವಂಥದ್ದು ಯಾವಾಗಲೂ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಡುತ್ತೆ. ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತೆ, ಗುರುಬಲ ಜಾಸ್ತಿ ಆಗುತ್ತೆ. ಪ್ರತಿ ಕೆಲಸದಲ್ಲೂ ಶುಭ ಕಾರ್ಯ ಏನೇ ಮಾಡಬೇಕು ಅಂದರೂ ಪ್ರತಿ ಪೂಜೆಯಲ್ಲೂ ನಮಗೆ ಅರಿಶಿಣ ಕುಂಕುಮ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಇದನ್ನು ನೀವು ತಗೊಳ್ಳಿ. ಅರಿಶಿಣದ ಕೊಂಬು ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಂಪತ್ತನ್ನು ಜಾಸ್ತಿ ಮಾಡೋದಕ್ಕೆ ಸೂಚನೆ ಕೊಡುತ್ತೆ. ಅಂದರೆ ಸಂಪತ್ತು ಅನ್ನುವಂಥದ್ದು ಲಕ್ಷ್ಮೀದೇವಿ, ಆ ಸಂಪತ್ತಿಗೆ ಅಧಿದೇವತೆ. ಲಕ್ಷ್ಮೀದೇವಿಯನ್ನು ನಾವು ಹೋಲಿಸ್ಕೊಳ್ಬೇಕಂದ್ರೆ ತುಂಬಾ ಶ್ರದ್ಧೆ, ಭಕ್ತಿ, ನಂಬಿಕೆ ಯಾರು ಇಟ್ಕೊಂಡಿರ್ತಾರೋ ಅವ್ರ ಮನೆಗೆ ಆ ತಾಯಿ ಬರ್ತಾಳೆ. ಇನ್ನು ಇದರ ಜೊತೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು 11 ರೂಪಾಯಿ ಸ್ನೇಹಿತರೆ. 5 ರೂಪಾಯಿ ಕಾಯಿನು 2 ತಗೊಳ್ಳಿ, 1 ರೂಪಾಯಿ ಕಾಯಿನು. ಈ ಕಾಯಿನ್ಸನ್ನು ನೀವು ಕ್ಲೀನಾಗಿ ತೊಳೆದು ತಗೊಳ್ಬೇಕಾಗುತ್ತೆ. ಈ ಕಾಯಿನು ಅರಿಶಿಣದ ನೀರಲ್ಲಿ ತೊಳ್ಕೊಳ್ಳಿ, ಇಲ್ಲಾಂದರೆ ರೋಸ್ ವಾಟರ್ ಇರುತ್ತೆ ಅದರಲ್ಲಿ ತೊಳ್ಕೊಳ್ಬೇಕು. ನಾವು ಅಂಗಡಿಯಿಂದ ಎಲ್ಲಾದರೂ ಹೊರಗಡೆಯಿಂದ ತಗೊಂಡು ಬಂದು ಇಟ್ಕೊಂಡಿರ್ತೀವಲ್ವ, ನೆಗೆಟಿವ್ ಎನರ್ಜಿ ಅನ್ನೋದಿರುತ್ತೆ. ಅದಕ್ಕೆ ಇಷ್ಟನ್ನು ಕೂಡ ಹಳದಿ ಬಟ್ಟೆ ಮಾಡ್ಕೊಂಡಿದ್ದೆ ನೀವು ಅದರಲ್ಲಿ ಕಟ್ಟಬೇಕು. ಕ್ಲೀನಾಗಿ ಈ ವಸ್ತುಗಳನ್ನು, ಈಗ ತಿಳಿಸಿದಂಥ ವಸ್ತುಗಳನ್ನು ಕಟ್ಟಿಬಿಟ್ಟಿದ್ದೆ ತುಳಸಿ ದೇವಿ ಹತ್ರ, ಅಂದರೆ ಆ ಬುಡದ ಹತ್ತಿರ ಆ ಗಂಟನ್ನು ನೀಟಾಗಿ ಸ್ವಲ್ಪ ಸ್ಮೂತಾಗಿ ಕಟ್ಟಬೇಕಾಗುತ್ತೆ. ಅದನ್ನು ಕಟ್ಟಿ ನಿಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು. ನಮ್ಮ ಮನೆಗೆ ಈ ರೀತಿ ಸಮಸ್ಯೆಗಳು ಬಂದಿದೆ, ಸಾಲದ ಸಮಸ್ಯೆಗಳು ತೀರಬೇಕು, ಮನೆಯಲ್ಲಿ ಯಾವಾಗಲೂ ಅಷ್ಟೇ ಜಗಳ, ಕಣ್ಣೀರು, ಬಾಧೆ, ಬಡತನ ಹೋಗಬೇಕು, ಸದಾಕಾಲ ತಾಯಿ ನೀನು ನೆಲೆಸಿರು ನಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಇದನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಇನ್ನು ಇದನ್ನು ನೀವು 3 ದಿನ ಬಿಟ್ಬಿಡಿ, ತದನಂತರ ಇದನ್ನು ತೆಗಿಬೇಕಾಗುತ್ತೆ. ತೆಗೆದುಬಿಟ್ಟು ಆ 11 ರೂಪಾಯಿಯನ್ನು ನೀವು ದುಡ್ಡು ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇದನ್ನು ಮತ್ತೊಮ್ಮೆ ನಾವು ಏನಾದರೂ ಪರಿಹಾರಗಳು ಮಾಡ್ಕೊಳ್ಬೇಕಾದ್ರೆ ಇಟ್ಕೊಳ್ಬಹುದು, ತೊಂದರೆ ಇಲ್ಲ. ಇನ್ನು ಮಿಕ್ಕಿದ ಈ ವಸ್ತುಗಳನ್ನು, ಇದರಲ್ಲಿ ಏಲಕ್ಕಿ ತಿಳಿಸಿದೆ ಹಾಗೂ ಅರಿಶಿಣ ಕುಂಕುಮ ಇರುತ್ತೆ, ಅರಿಶಿಣದ ಕೊಂಬು ಇರುತ್ತೆ. ಇವುಗಳನ್ನು ನೀವು ನಿಮ್ಮ ಬೀರುವಿನಲ್ಲಿ ಜೋಪಾನ ಮಾಡಿ ಇಟ್ಕೊಳ್ಳಿ. ಒಡವೆ ತಗೊಳ್ಳೋದಕ್ಕೆ, ನಾವು ಜಮೀನನ್ನು ತಗೊಳ್ಳೋದಕ್ಕೆ, ದುಡ್ಡನ್ನು ಜಾಸ್ತಿ ಸಂಪಾದನೆ ಮಾಡೋದಕ್ಕೆ ಈ ವಸ್ತುಗಳು ಎಲ್ಲವೂ ಕೂಡ ಸಕಾರಾತ್ಮಕವಾಗಿ ನಮಗೆ ಸೂಚಿಸುತ್ತೆ. ಲಕ್ಷ್ಮೀದೇವಿಯ ಕಟಾಕ್ಷ ಅನ್ನೋದು ಸಿಗುತ್ತೆ. ಈ ವಸ್ತುಗಳನ್ನು ಮತ್ತೆ ಬಿಸಾಕೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ತಿಂಗಳು 2 ತಿಂಗಳು ಆದಮೇಲೆ ಇದನ್ನು ನಾವು ಹರಿಯುವ ನೀರಿಗೆ ಹಾಕಿಬಿಟ್ಟು ಬರಬಹುದು, ಹೊಸದಾಗಿ ಮಾಡ್ಕೊಳ್ಬಹುದು. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದು.